ಹಾಯ್ ಗೈಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಸಚಿನ್ ಮತ್ತು ರಾಹುಲ್ ಅಂತ ಇಬ್ಬರು ವ್ಯಕ್ತಿಗಳಿರ್ತಾರೆ, ವಿದ್ಯಾರ್ಥಿಗಳು. ಇವರಿಬ್ಬರು ಏನು ಮಾಡ್ತಾರೆ ಅಂದರೆ, ತುಂಬ ವಾರ್ಷಿಕ ಅಂದರೆ 1 ವರ್ಷದ ಕಾಲ ಇಬ್ಬರು ಈಕ್ವಲ್ ಆಗಿ ಸ್ಟಡಿ ಮಾಡ್ತಾ ಇರ್ತಾರೆ. ತುಂಬ ಅಂದರೆ ತುಂಬ ಬ್ರಿಲಿಯಂಟಾಗಿ ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ. ಇಬ್ಬರದ್ದು ಒಂದೇ ಒಂದು ಗೋಲ್ ಇರುತ್ತೆ, ನಾನು ಟಾಪರ್ ಆಗಿರಬೇಕು, ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡು ರ್ಯಾಂಕ್ ಬರಬೇಕು ಅನ್ನೋ ಒಂದು ಆಸೆಯಿಂದ ಅವರು ಸ್ಟಡಿ ಮಾಡ್ತಾ ಇರ್ತಾರೆ ತಮ್ಮ ಬೋರ್ಡ್ ಪರೀಕ್ಷೆಗೆ. ಆದರೆ ರಾಹುಲ್ ಮತ್ತು ಸಚಿನ್ ಈಕ್ವಲ್ ಆಗಿ ಸ್ಟಡಿ ಮಾಡ್ತಾ ಮಾಡ್ತಾ ಬೋರ್ಡ್ ಪರೀಕ್ಷೆ ಬರೀತಾರೆ. ಕೊನೆಗೆ ಬೋರ್ಡ್ ಪರೀಕ್ಷೆ ಬರೆದಾಗ ರಾಹುಲ್ಗಿಂತ ಸಚಿನ್ ಟಾಪರ್ ಬರ್ತಾನೆ, ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ತಾನೆ. ರಾಹುಲ್ ಕಡಿಮೆ ಮಾರ್ಕ್ಸ್ಗಳನ್ನು ತಗೊಳ್ತಾನೆ ಸಚಿನ್ಗಿಂತ. ಇದಕ್ಕೆ ಕಾರಣ ಯಾಕಂದರೆ ಸಚಿನ್ ಒಳ್ಳೆಯ ಸ್ಟಡಿ ಟಿಪ್ಸ್ಗಳನ್ನು ಉಪಯೋಗಿಸ್ಕೊಂಡು ಅಳವಡಿಸಿಕೊಂಡು ಸ್ಟಡಿ ಮಾಡಿರ್ತಾನೆ. ಬಟ್ ರಾಹುಲ್ ಹಾಗೆ ಮಾಡಿರುವುದಿಲ್ಲ. ಹಾಗಾಗಿ ಸಚಿನ್ ರಾಹುಲ್ಗಿಂತ ಒಳ್ಳೆ ಮಾರ್ಕ್ಸ್ಗಳನ್ನು ತಗೊಳ್ತಾನೆ. ಹಾಗಾದರೆ ಬನ್ನಿ, ಸಚಿನ್ ರೀತಿಯಲ್ಲಿ ಕೂಡ ನೀವು ಟಾಪರ್ ಆಗಬೇಕು ಅಂದರೆ, ನೀವು ಕೂಡ ರ್ಯಾಂಕ್ ಬರಬೇಕು ಅಂದರೆ, ನೀವು ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಬೇಕಂದ್ರೆ ಈಗಲೇ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಫಸ್ಟ್ ಟ್ರಿಕ್, ನಾನು ಮೂರೇ ಟ್ರಿಕ್ಗಳನ್ನು ಹೇಳ್ತೇನೆ, ಟಿಪ್ಸ್ಗಳನ್ನು ಕೊಡ್ತೇನೆ. ಆ ಟಿಪ್ಸ್ಗಳನ್ನು ನೀವು ಸಜೆಷನ್ ನೀವು ಕರೆಕ್ಟಾಗಿ ತಗೊಂಡ್ಕೊಂಡು ನೀವು ಫಾಲೋ ಮಾಡಿದಲ್ಲಿ ನೀವು ಕೂಡ ಟಾಪರ್ ಆಗಿ ಹೊರಹೊಮ್ಮೋದು ಮಾತ್ರ ಗ್ಯಾರಂಟಿ, ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಬನ್ನಿ, ಮೊದಲನೇ ಟಿಪ್ಸ್, ಡೈಲಿ ಟಾರ್ಗೆಟ್. ಏನಿದು ಡೈಲಿ ಟಾರ್ಗೆಟ್ ಅಂದರೆ, ಎಲ್ಲ ವಿದ್ಯಾರ್ಥಿಗಳು, ಕೆಲವೊಂದು ವಿದ್ಯಾರ್ಥಿಗಳು, ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡು, ಆ ಟೈಮ್ ಟೇಬಲ್ ಪ್ರಕಾರನೇ ಸ್ಟಡಿ ಮಾಡಬೇಕು, ನಾನು ಇದೇ ಪ್ರಕಾರನೇ ಹೋದರೆ ನಾನು ಟಾಪರ್ ಬರ್ತೀನಿ ಅನ್ನೋ ಒಂದು ಕಲ್ಪನೆ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಸ್ಟಡಿಗೆ ನೀವು ಟೈಮ್ ಟೇಬಲ್ ಹಾಕೊಳ್ಳಲಿಕ್ಕೆ ಹೋಗಬೇಡಿ. ಯಾಕಂದರೆ ಟೈಮ್ ಟೇಬಲ್ ಹಾಕೋದ್ರಿಂದ ಮಿಸ್ಟೇಕ್ ಏನಾಗುತ್ತೆ ಅಂದರೆ, ಒಂದು ದಿನ ನೀವು ಟೈಮ್ ಟೇಬಲ್ ಫಾಲೋ ಮಾಡ್ತೀರಾ, ನಿಮಗೆ ತುಂಬ ಹ್ಯಾಪಿಯಾಗಿರುತ್ತೆ, ಮೈಂಡ್ ಫ್ರೆಶ್ ಇರುತ್ತೆ. ಹಾಗಾದರೆ ಮರುದಿವಸ ನೀವು ಯಾವುದಾದ್ರೂ ಒಂದು ದಿನ ಟೈಮನ್ನು ನೀವು ಏನು ಮಾಡಬೇಕು, ಟೈಮ್ ಟೇಬಲನ್ನು ನೀವೇನಾದರೂ ಫಾಲೋ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಒಂದು ಸ್ಟಡಿ ಹಾಳಾಗುತ್ತೆ, ನಿಮ್ಮ ಒಂದು ಮನಸ್ಥಿತಿ ಏನಾಗುತ್ತೆ, ಕುಂದುಕೊಳ್ತದೆ, ಅಂದರೆ ಇಳಿದೋಗುತ್ತೆ. ನಿಮ್ಮ ಒಂದು ಮನಸ್ಸಲ್ಲಿರುವಂಥ ಎನರ್ಜಿ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಟೈಮ್ ಟೇಬಲ್ ಪ್ರಕಾರ ಹೋಗಬೇಡಿ. ನೀವೇನಿದ್ರು ಡೈಲಿ ಟಾರ್ಗೆಟ್, ಬೆಳಿಗ್ಗೆ ರಾತ್ರಿ ಮಲಗಬೇಕಾದ್ರೆ ನಾಳೆ ನಾನು 4 ಗಂಟೆಗೆ ಹೇಳಬೇಕು, 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಸ್ಟಡಿ ಮಾಡ್ತೀರಾ. ಹಾಗಾದರೆ ಈ ಒಂದು 4 ಗಂಟೆ ಮತ್ತು 12 ಗಂಟೆಯ ಮಧ್ಯದಲ್ಲಿ ಏನು ಟಾರ್ಗೆಟ್, ಏನು ಓದಬೇಕು, ನಾನು ಏನನ್ನು ಸ್ಟಡಿ ಮಾಡಬೇಕು, ಏನು ರಿವಿಷನ್ ಮಾಡಬೇಕು, ಯಾವ ರೀತಿ ನೋಟ್ಸ್ ಕ್ರಿಯೇಟ್ ಮಾಡಬೇಕು, ಯಾವ ಸಬ್ಜೆಕ್ಟನ್ನು ಪರ್ಫೆಕ್ಟಾಗಿ ಓದಬೇಕು, ಎಲ್ಲ ಡೈಲಿ ಟಾರ್ಗೆಟನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ನೀವು ನೈಟ್ ನಿದ್ದೆ ಮಾಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣವೇ ನೀವು ಇಟ್ಟಂಥ ಒಂದು ಡೈಲಿ ಟಾರ್ಗೆಟ್ ಅದನ್ನು ಫಿನಿಷ್ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ನೀವು ಎವ್ರಿ ಡೇ ಸ್ಟಡಿ ಮಾಡ್ತಾ ಹೋಗಬೇಕು. ನೆಕ್ಸ್ಟ್, ಎರಡನೇ ಟಿಪ್ಸ್, ಡೋಂಟ್ ಫಾಲೋ ಟು ಮೆನಿ ಬುಕ್ಸ್ ಟೀಚರ್ಸ್. ಅಥವಾ ಅಂದರೆ ನೀವು ಯಾವುದೇ ಕಾರಣಕ್ಕೂ ಅತಿಯಾದ ಬುಕ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ